ಜಗದ್ಗುರು ಗುರು ಪರಂಪರೆಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಕ್ಕಳೇ, ಇವತ್ತಿನ ಬೆಳಗಿನ ಶುಭೋದಯಗಳು ನಿಮ್ಮ ದೈಹಿಕ ಶಿಕ್ಷಕನ ಗಿರೀಶ್ ಆರ್. ನಮಸ್ಕಾರಗಳು. ಮಕ್ಕಳೇ, ಕಳೆದ ತರಗತಿಯಲ್ಲಿ ಮೇಲಾಟಗಳ ಬಗ್ಗೆ ಹೇಳ್ತಾ ಇದ್ವಿ. ಮಧ್ಯಮ ಮತ್ತು ದೂರದ ಓಟಗಳ ಬಗ್ಗೆ ಮುಕ್ತಾಯ ಮಾಡಿದ್ವಿ. ನಂತರ ಮುಂದುವರೆದ ಹೊಸ ಅಧ್ಯಾಯ ಎತ್ತರ ಜಿಗಿತ. ಮಕ್ಕಳೇ, ನಿಮಗೆ ಕಳೆದ ತರಗತಿಯಲ್ಲಿ ಹೇಳಿದ ಹಾಗೆ ಮೇಲಾಟಗಳಲ್ಲಿ 3 ವಿಧ: ಓಟಗಳು, ಜಿಗಿತಗಳು, ಎಸೆತಗಳು ಅಂತಕ್ಕಂಥದ್ದನ್ನು ಹೇಳಿದ್ವಿ. ಇವತ್ತು ಜಿಗಿತಗಳ ಬಗ್ಗೆ ಅಧ್ಯಯನ ಮಾಡೋಣ. ಜಿಗಿತಗಳು. ಈ ಜಿಗಿತಗಳಲ್ಲಿ ಎಷ್ಟು ವಿಧ? 4 ವಿಧ. 4 ವಿಧಗಳು. ಜಿಗಿತಗಳಲ್ಲಿ 4 ವಿಧಗಳು. ಮಕ್ಕಳೇ, ಸ್ವಲ್ಪ ಸ್ಟ್ರೈನ್ ಆಗ್ತದೆ, ಆದ್ರೂ ಸಮೇತ ನಿಮಗೆ ಬೇಗನೆ ಈ ಒಂದು ಅಧ್ಯಯನವನ್ನ ಹೇಳಿಬಿಟ್ಟು, ಕಾರಣ ಇಷ್ಟ ನಿಮಗೆ ಗೊತ್ತಿದೆ. ದೇಹದಲ್ಲಿ ನನಗೆ ಶಸ್ತ್ರಚಿಕಿತ್ಸೆ ಆಗಿರೋದ್ರಿಂದ ಬಹಳ ಹೊತ್ತು ನಿಲ್ಲಕ್ಕೆ ಆಗದ ಪರಿಸ್ಥಿತಿಯಿಂದ ನಿಮಗೆ ಈ ವಿಷಯವನ್ನ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಮನಮುಟ್ಟುವ ಹಾಗೆ ಹೇಳುತ್ತೇನೆ. ಆದರೆ ಇಲ್ಲಿ ಜಿಗಿತಗಳಲ್ಲಿ 4 ವಿಧ. 1 ಎತ್ತರ ಜಿಗಿತ, 2 ಉದ್ದ ಜಿಗಿತ, 3 ತಿರುಗಿದ್ದು ಜಿಗಿತ, 4 ಕೋಲು ನೆಗೆತ. ಮತ್ತೆ there are 4 types of jumping events. There are 4 types of jumping events. Number 1, high jump. Number 2, long jump. Number 3, triple jump. Number 4, polo vault. ಪೋಲೋ ವಾಲ್ಡ್. ಪೋಲು ನೆಗೆತಕ್ಕೆ ಪೋಲೋ ವಾಲ್ಡ್ ಅಂತ ಅಂದ್ಬಿಟ್ಟು ಕರಿತೀವಿ. ಮಕ್ಕಳೇ, ಇದು ಸಮೇತ ನಮ್ಮ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಎಲ್ಲ ಅತ್ಯಂತ ಉತ್ತಮವಾದಂತಹ ಒಂದು ಕ್ರೀಡಾಪಟುಗಳು ಸಾಧನೆ ಮಾಡಿರ್ತಕ್ಕಂಥ ಜಂಪಿಂಗ್ ಇವೆಂಟ್ಸ್ ಅಲ್ಲಿ ಅನೇಕ ಕ್ರೀಡಾಪಟುಗಳಿದ್ದಾರೆ. ಏನ್ ಮಿಲ್ಕಾ ಸಿಂಗ್ ಅಂತ ಹೇಳ್ತಲ್ಲ, ಹಾರುವ ಹಕ್ಕಿ ಅಂತ ಅಂದ್ಬಿಟ್ಟು ಕರಿತಿದ್ರಲ್ಲ, ಸೊ ಎಲ್ಲ ಅಥ್ಲೆಟಿಕ್ಸ್ ಅಲ್ಲೂ ಸಮೇತ ಭಾಗವಹಿಸಿದಂತ ಒಬ್ಬ ಉತ್ತಮ ಭಾರತ ಕ್ರೀಡಾಪಟು. ಸೊ ಈಗ ನಿಮಗೆ ಇರ್ತಕ್ಕಂಥ ವಿಷಯ ಹೈ ಜಂಪ್. ನಾನು ಹೈ ಜಂಪ್. ಸೊ ಈ ಒಂದು ಅಧ್ಯಾಯದ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ನೆಕ್ಸ್ಟ್ ಲಾಂಗ್ ಜಂಪ್, ಟ್ರಿಪಲ್ ಜಂಪ್, ಕೋಲ್ ನೆಗೆತ ಮುಂದೆ 9 ಮತ್ತು 10ನೇ ತರಗತಿಯಲ್ಲಿ ಇದೆ ಮಕ್ಕಳೇ. ಸೊ ಈಗ ಎತ್ತರ ಜಿಗಿತದ ಬಗ್ಗೆ ಅಧ್ಯಯನ ಮಾಡೋಣ. ಈ ಒಂದು ಎತ್ತರ ಜಿಗಿತ ಒಂದು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಈ ಸ್ಪರ್ಧೆಯ ಕೆಲವು ರೂಲ್ಸ್ ಅನ್ನು ತಿಳ್ಕೋಬೇಕಾಗುತ್ತೆ. ಈ ಸ್ಪರ್ಧೆಯಲ್ಲಿ ಅಂದ್ರೆ ಎತ್ತರ ಜಿಗಿತದ ಸ್ಪರ್ಧೆಯಲ್ಲಿ ಮಾಡಬಹುದಾದ ತಪ್ಪುಗಳು, ಅಕ್ರಮಗಳು, ಫೋಲ್ಗಳು ಅಂತ ಅಂದ್ಬಿಟ್ಟು ಕರಿತೀವಿ. ಈ ಫೋಲ್ಗಳು ಯಾವ್ಯಾವು, ನಂತರ ಎತ್ತರ ಜಿಗಿತದಲ್ಲಿ ಬರ್ತಕ್ಕಂತಹ ದಾಖಲೆ ಏನು, ನಂತರ ಎತ್ತರ ಜಿಗಿತದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಬಗ್ಗೆ ಅಧ್ಯಯನ ಮಾಡೋಣ ಈ ಒಂದು ತರಗತಿಯಲ್ಲಿ. ಮಕ್ಕಳೇ, ನಿಮಗೆ ಗೊತ್ತಿದೆ, ಎತ್ತರ ಜಿಗಿತದಲ್ಲಿ ಮೂಲ ನಿಯಮಗಳು ಬೇಕಾಗಿದೆ. ಮೂಲ ನಿಯಮಗಳು ಇದೆ. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಎತ್ತರ ಜಿಗಿತದ ಜಿಗಿತಗಾರ ಏನು ಕ್ರಾಸ್ ಬಾರ್ ಇದೆಯಲ್ಲ,
ಕ್ರಾಸ್ ಬಾರ್ ಇದೆಯಲ್ಲ, ಈ ಕ್ರಾಸ್ ಬಾರ್ ಅಲ್ಲಿ ನಾವು ಈ ಕಡೆಯಿಂದ ಹೋಗಿ ಜಂಪ್ ಮಾಡಬಹುದು, ಈ ಕಡೆಯಿಂದ ಹೋಗಿ ಜಂಪ್ ಮಾಡಬಹುದು, ಅಥವಾ ಸ್ಟ್ರೈಟ್ ಆದ್ರೂ ಬರ್ಬೋದು ಮಕ್ಕಳೇ ಜಂಪ್ ಮಾಡಲಿಕ್ಕೆ. ಸೊ ಈ ಕ್ರಾಸ್ ಬಾರ್ ಅನ್ನ ಜಂಪ್ ಮಾಡಬೇಕಾದ್ರೆ ಯಾವುದೇ ಒಬ್ಬ ಅಥ್ಲೆಟ್ ಲೆಫ್ಟ್ ಇಂದ ಬರಲಿ ರೈಟ್ ಇಂದ ಸ್ಟ್ರೈಟ್ ಇಂದ ಬರಲಿ ಬಂದು ತಕ್ಷಣ ಏನ್ ಮಾಡ್ಬೇಕು, ಒಂದು ಸಿಂಗಲ್ ಲೆಗ್ ಆಫ್ ಇಂದ ಬರಬೇಕು. ಸಿಂಗಲ್ ಲೆಗ್ ಒಂದು ಕಾಲಿಂದ ಜಂಪ್ ಟೇಕ್ ಆಫ್ ಅನ್ನ ತೆಗೆದುಕೊಳ್ಳಬೇಕು. ಇದನ್ನ ನಾವು ಟೇಕ್ ಆಫ್ ಅಂತ ಹೇಳಿ ಸಿಂಗಲ್ ಲೆಗ್ ಅನ್ನ ಜಂಪ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತೆ. ನಂಬರ್ 1. ಎರಡನೇದು, ನಿರ್ದಿಷ್ಟ ಎತ್ತರದಲ್ಲಿ ಒಬ್ಬ ಕ್ರೀಡಾಪಟುವಿಗೆ 3 ಪ್ರಯತ್ನಗಳನ್ನ ಕೊಡಲಾಗುತ್ತದೆ. ಒಂದು ನಿರ್ದಿಷ್ಟ ಎತ್ತರ, ಫಾರ್ ಎಕ್ಸಾಂಪಲ್ 1 ಮೀಟರ್ ಇದೆ ಇದು. ಈ 1 ಮೀಟರ್ಗೆ ಒಬ್ಬ ಕ್ರೀಡಾಪಟುವಿಗೆ ಸೊ 1 2 3 3 ಚಾನ್ಸ್ ಅನ್ನು ಕೊಡಲಾಗುತ್ತದೆ. ಒಬ್ಬ ಕ್ರೀಡಾಪಟುವಿಗೆ 3 ಚಾನ್ಸ್ ಅನ್ನು ಕೊಡಲಾಗುತ್ತದೆ. ಪ್ರಾರಂಭದಿಂದ ಕೊನೆಯವರೆಗೆ ಹೆಚ್ಚಿಸುವ ಪ್ರತಿ ಎತ್ತರವನ್ನು ಸ್ಪರ್ಧಾಳುಗಳು ಪ್ರಕಟಿಸಬೇಕು. ಯಾಕಂದ್ರೆ ಸ್ಪರ್ಧಾಳುಗಳು ದೂರ ನಿಂತಿರ್ತಾರೆ. ಈ 1 ಮೀಟರ್ ಕ್ಲಿಯರ್ ಆಗಿರ್ತದೆ. 1 ಮೀಟರ್ ಎಲ್ಲರದು ಮಕ್ಕಳದು 5 ಜಂಪ್ ಕ್ಲಿಯರ್ ಆದ್ಮೇಲೆ ಇನ್ನೇನು 1.10 ಅಥವಾ 1.12 ಅಥವಾ 1.15 ಅಥವಾ 1.20 ಅಂತಕ್ಕಂಥದ್ದನ್ನ ಮೀಟರ್ ನಾವು ಇದು ಮಾಡಿದಾಗ, ಜಾಸ್ತಿ ಮಾಡಿದಾಗ, ಅವಾಗ ಎಲ್ಲಾ ಕ್ರೀಡಾಪಟುಗಳು ಪ್ರತಿಯೊಬ್ಬರು ಕಾಂಪಿಟೇಟರ್ಸ್ ಅಂತ ಅವರಿಗೆ ಸಲಹೆ ಕೊಟ್ಬಿಟ್ಟು ನಿಮ್ಮ ಎತ್ತರವನ್ನ ಪ್ರತಿಯೊಬ್ಬ ಸ್ಪರ್ಧೆ ಕೇಳುವಾಗ ನಿಮ್ಮ ಎತ್ತರವನ್ನ 20 ಸೆಂಟಿಮೀಟರ್ ಜಾಸ್ತಿ ಮಾಡಲಾಗಿದೆ, 1 ಸೆಂಟಿಮೀಟರ್ 5 ಸೆಂಟಿಮೀಟರ್ ಜಾಸ್ತಿ ಮಾಡಲ್ಲ, 10 ಸೆಂಟಿಮೀಟರ್ ಜಾಸ್ತಿ ಮಾಡಲಾಗಿದೆ. ಈ ತರ ಪ್ರತಿಯೊಬ್ಬ ಕ್ರೀಡಾಪಟು ಕೊನೆಯ ಕ್ರೀಡಾಪಟು ಕೇಳೋವರೆಗೂ ಏನ್ ಮಾಡಬೇಕು, ನಾವು ಜೋರಾಗಿ ಆ ಮಕ್ಕಳಿಗೆ ಕೇಳುವ ಹಾಗೆ ಅಥವಾ ಸ್ಪರ್ಧಾಳುಗಳು ಕೇಳುವ ಹಾಗೆ ಪ್ರಕಟಿಸಬೇಕು. ನಂತರ ನಿಗದಿತ ಎತ್ತರವನ್ನ ಸ್ಪರ್ಧಾಳುಗಳು ಪೂರೈಸಿದ ನಂತರ ನಿಯಮಬದ್ಧವಾಗಿ ಅಡ್ಡಗೋಲಿನ ಎತ್ತರವನ್ನು ಹೆಚ್ಚಿಸಬೇಕು. ನಿಗದಿತ ಎತ್ತರವನ್ನು ಸ್ಪರ್ಧಾಳುಗಳು ಪೂರೈಸಿದ ನಂತರ, ಇದು ಹೈಟ್ ಅನ್ನ ಸ್ಪರ್ಧಾಳು ಪೂರೈಸಿದ ನಂತರ ಏನ್ ಮಾಡಬೇಕು, ನಿಯಮಬದ್ಧವಾಗಿ ಅಡ್ಡಗೋಲಿನ ಎತ್ತರವನ್ನು ಹೆಚ್ಚಿಸಬೇಕು. ಕರೆಕ್ಟ್ ಏನ್ ನಿಯಮ ಇದೆ, 5 ಸೆಂಟಿಮೀಟರ್ 10 ಸೆಂಟಿಮೀಟರ್ ಅದನ್ನ ಹೆಚ್ಚಿಸ್ತಾ ಹೋಗಬೇಕು. ನಂತರ ನಿರ್ದಿಷ್ಟ ಎತ್ತರದಲ್ಲಿ ಕ್ರೀಡಾಪಟು ಜಿಗಿಯಲು ನಿರಾಕರಿಸಿದರೆ ಪಾಸ್ ಪಡೆಯುವ ಅವಕಾಶ ಇರುತ್ತದೆ. ಎಕ್ಸಾಂಪಲ್, ಒಳ್ಳೆ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಆದಂತ ಪ್ಲೇಯರ್ 1 ಮೀಟರ್ ಅನ್ನ ನಾವು ಅದನ್ನ ಏನ್ ಮಾಡ್ತಾನೆ, ಪಾಸ್ ಅಂತಕ್ಕಂತ ಪಾಸ್ ಕೊಡ್ತಕ್ಕಂಥ ಅಧಿಕಾರ ಇರ್ತದೆ ಆ ಕ್ರೀಡಾಪಟುವಿಗೆ. ಪಾಸ್ ನಿರ್ದಿಷ್ಟಪಡಿಸಿದಂತಹ ಎತ್ತರವನ್ನ ಕ್ರೀಡಾಪಟು ನಾರಾಕರಿಸಿ ಅಂತಂದ್ರೆ ಅದನ್ನ ಪಾಸ್ ಕೊಡಬಹುದು ಅಂತ ಅಂದ್ಬಿಟ್ಟು. ನಂತರ ನಿರಂತರವಾಗಿ 3 ಎತ್ತರದಲ್ಲಿ ಸ್ಪರ್ಧೆ ಎತ್ತರವನ್ನು ಕ್ರಮಿಸಲು ವಿಫಲನಾದಲ್ಲಿ ಸ್ಪರ್ಧೆಯಿಂದ ಹೊರಹೋಗುತ್ತಾನೆ. ಫಾರ್ ಎಕ್ಸಾಂಪಲ್, ಈಗ 1 ಮೀಟರ್ ಹೈಟ್ ಇದೆ, ಯಾವ ಒಬ್ಬ ಎಕ್ಸ್ ಅಂತಕ್ಕಂಥ ಒಬ್ಬ ಕ್ರೀಡಾಪಟು, ಈ ಎಕ್ಸ್ ಅಂತ ಕ್ರೀಡಾಪಟುಗೆ ಒಂದು ಎತ್ತರವನ್ನ 3 ಚಾನ್ಸ್ ಅಂದ್ರೆ ಪ್ರಯತ್ನವನ್ನ ಕೊಡಲಾಗುತ್ತದೆ. ಅದರಲ್ಲಿ ಫಸ್ಟ್ ಅಟೆಂಪ್ಟ್ ಫೇಲ್ ಆಗ್ತಾನೆ, ಸೆಕೆಂಡ್ ಅಟೆಂಪ್ಟ್ ಅವನಿಗೆ ಅವಕಾಶ ಕೊಡೋಕ್ಕಾಗುತ್ತೆ. ಸೆಕೆಂಡ್ ಅಟೆಂಪ್ಟ್ ಫೇಲ್ ಆದರೆ ಲಾಸ್ಟ್ ಚಾನ್ಸ್ ಅನ್ನ ಕೊಡಲಾಗುತ್ತದೆ. ಈ ಲಾಸ್ಟ್ ಚಾನ್ಸ್ ಅನ್ನ ಪಾಸ್ ಆದ್ರೆ ಮತ್ತೆ ಮುಂದೆ ಹೋಗಲಾಗುತ್ತದೆ. ಹೀಗೆ ಮಕ್ಕಳೇ, ಅಂದ್ರೆ ನಿರಂತರವಾಗಿ 3 ಪ್ರಯತ್ನಗಳನ್ನ ಸ್ಪರ್ಧೆಯು ಎತ್ತರವನ್ನು ಕ್ರಮಿಸಲು ವಿಫಲನಾದಲ್ಲಿ ಸ್ಪರ್ಧೆಯಿಂದ ಹೊರ ಹೋಗುತ್ತಾನೆ. ಹೆಂಗಪ್ಪ ಅಂತಂದ್ರೆ, ಸೊ ನಿಮಗೆ ಇಲ್ಲಿ ಕೊಡ್ಬೋದು ಮಕ್ಕಳೇ. ನೋಡಿ, ಒಂದು ಚಾರ್ಟ್ ತರ ಹಾಕ್ತಿದ್ವಿ ನಿಮಗೆ. ಇದು ಎತ್ತರದ ಅಳತೆ ಮಾಪನ, ವಿದ್ಯಾರ್ಥಿ ಹೆಸರು,
ಅಂತ ತಿಳ್ಕೊಳ್ಳಿ. ಈ 1 ಮೀಟರ್ ಅನ್ನ ಎಕ್ಸ್ ಅಂತಕ್ಕಂಥ ಒಬ್ಬ ಕ್ರೀಡಾಪಟುವಿಗೆ ಎಕ್ಸ್ ಅಥವಾ ರಾಮು ಅನ್ನೋನಿಗೆ 1 ಮೀಟರ್ ಫಸ್ಟ್ ಚಾನ್ಸ್ ಆಗಲಿಲ್ಲ. ಇವನು ವೈ ಅಥವಾ ಕೃಷ್ಣ ಇವನ್ ಆಯ್ತು, ಫಸ್ಟ್ ಚಾನ್ಸ್ ಆಯ್ತು. ಮುರಳಿ, ಮಾಧವ ಇವನ್ ಫಸ್ಟ್ ಆಯ್ತು. ಇಲ್ಲಿ ರಾಮು ಅನ್ನೋನಿಗೆ 1 ಮೀಟರ್ ಆಗಲಿಲ್ಲ, ಸೆಕೆಂಡ್ ಚಾನ್ಸ್ ಆಗಲಿಲ್ಲ, ಥರ್ಡ್ ಚಾನ್ಸ್ ಆಯ್ತು. ಅಂದ್ರೆ ಫಸ್ಟ್ ಅಟೆಂಪ್ಟ್ ಆಗ್ಲಿಲ್ಲ, ಈ 1 ಮೀಟರ್ ಜಂಪ್ ಮಾಡ್ಲಿಕ್ಕೆ ಇನ್ನೊಂದು ಚಾನ್ಸ್ ಕೊಟ್ಟಿವಿ, ಇಲ್ಲಿ ಆಗ್ಲಿಲ್ಲ, ಮತ್ತೆ ಲಾಸ್ಟ್ ಚಾನ್ಸ್ ಅಲ್ಲಿ ಪಾಸ್ ಮಾಡ್ದ. ಅವಾಗ ಇಲ್ಲಿ 1.10 ಮೀಟರ್ಸ್ ರೈಸ್ ಮಾಡಿದ್ವಿ, 10 ಸೆಂಟಿಮೀಟರ್ ಜಾಸ್ತಿ ಮಾಡಿದ್ವಿ. ಅವಾಗ ಇಲ್ಲೇನ್ ಮಾಡಿತ್ತು, ರಾಮು 2ನೇ ಚಾನ್ಸ್ ಅಲ್ಲಿ ಅವನು ಸಮೇತ ಫಸ್ಟ್ ಚಾನ್ಸ್ ಫಾಲ್ ಮಾಡ್ದ, ಇಲ್ಲಿ ಫಾಲ್ ಮಾಡ್ದ, ಇಲ್ಲಿ ಫಾಲ್ ಮಾಡ್ದ, ಮತ್ತೆ ಮೂವರಿಗೂ ಸೆಕೆಂಡ್ ಚಾನ್ಸ್. ಇವನು ಪಾಸ್ ಮಾಡ್ದ, ಇವನು ಪಾಸ್ ಮಾಡ್ದ, ಇವನು ಫೇಲ್ ಮಾಡ್ದ. ಮತ್ತೆ ಇವನಿಗೆ ಅವಕಾಶ ಕೊಡ್ಬೇಕು, ಇದೇ 1 ಮೀಟರ್ ಮತ್ತೆ ಪಾಸ್ ಮಾಡ್ದ. ಇಲ್ಲಿ ಮತ್ತೆ 1.50 ಮೀಟರ್, 1 ಮೀಟರ್ ಮಾಡೋದು. ಸೊ ಫೇಲ್ ಆಯ್ತು, ಪಾಸ್ ಆಯ್ತು, ಫೇಲ್ ಆಯ್ತು, ಫೇಲ್ ಆಯ್ತು, ಇಲ್ಲಿ ಫೇಲ್ ಆಯ್ತು. ಇವನು ಮತ್ತೆ 3ನೇ ಚಾನ್ಸ್ ಕೊಟ್ಟಿವಿ. ಅಂದ್ರೆ ಫಸ್ಟ್ ಚಾನ್ಸ್ ಅಲ್ಲಿ ಕೃಷ್ಣ ಒಬ್ಬನೇ ರೈಡ್ ಮಾಡಿದ್ದು, ಅಂದ್ರೆ ಜಂಪ್ ಮಾಡಿದ್ದು. ರಾಮು ತಪ್ಪು ಮಾಡ್ದ, ಮಾಧವನು ತಪ್ಪು ಮಾಡ್ದ. 3ನೇ ಚಾನ್ಸ್ ಸಮೇತ ರಾಮ ಏನ್ ಮಾಡ್ದ, ಫಾಲ್ ಮಾಡ್ಬಿಟ್ಟ. ಇಲ್ಲಿ ಮಾಧವ ರೈಟ್ ಮಾಡ್ದ. ಇಲ್ಲಿಗೆ ಇವರಿಬ್ಬರಿಗೆ ಮತ್ತೆ ಇವನು ಹೋದ ಹೊರಗೆ, ಯಾರು ರಾಮ ಹೊರಗೆ ಹೋಗ್ಬಿಟ್ಟ. ಅವಾಗ ಇವರಿಬ್ಬರಿಗೆ ಕಾಂಪಿಟೇಷನ್, ಇವ್ರಿಗೆ ಕೇಳಬೇಕು ಇನ್ನ ರೈಸ್ ಮಾಡ್ದ ಅಂತ. ಇಲ್ಲಿ ಆ ಕ್ರೀಡಾಪಟುಗಳ ಒಂದು ಸಾಮರ್ಥ್ಯವನ್ನ ಕೇಳಿದ ನಂತರ ನಾವು ಆಯ್ತು, ನಾವ್ ಇನ್ನ ಸ್ಟ್ರಾಂಗ್ ಇದ್ವಿ, ಇನ್ನ ಜಂಪ್ ಮಾಡ್ತೇವೆ ಅಂತಂದ್ರೆ ಇನ್ನ ರೈಸ್ ಮಾಡೋದು. ಎಷ್ಟು ಅವ್ರು ಹೇಳ್ತಾರ, 1.60 ಮೀಟರ್, 1.55 ಅಥವಾ 1.60 ಹೀಗೆ ಈ ರೀತಿ ಜಂಪ್ ಮಾಡ್ತಾ ಹೋಗ್ತಾ ಇರ್ತಾನೆ. ಇವನು ಫಾಲ್ ಮಾಡ್ದ, ಮತ್ತೆ 3ನೇ ಚಾನ್ಸ್ ಕೊಟ್ಟಾಗ ಫಾಲ್ ಮಾಡ್ದ. ಇಲ್ಲಿಗೆ ಕಂಪ್ಲೀಟ್. ಅವಾಗ ಇಲ್ಲಿ ಏನಾಯ್ತು, ಇಲ್ಲಿ ನೋಡ್ಬೇಕು ಫಸ್ಟ್ ಯಾರಂತ. ಇಲ್ಲಿ ಹೈಯೆಸ್ಟ್ ಜಾಸ್ತಿ ಮೀಟರ್ ಇರೋದನ್ನ ಇವನು ಫಸ್ಟ್ ಪ್ಲೇಸ್ ಆಗ್ತಾನೆ. ನಂತರ ಇಲ್ಲೇ ಇವನು 1.5 ಮೀಟರ್ನ ಇಲ್ಲಿ ಹೋಗಿದಾನೆ, ಬಟ್ ಇಲ್ಲಿ 3ನೇ ಚಾನ್ಸ್ ತಗೊಂಡು ಅಟೆಂಡ್ ಮಾಡೋದ್ರೆ ಪಾಸ್ ಮಾಡೋದ್ರಿಂದ ಇಲ್ಲಿ ಏನ್ ಮಾಡ್ಬೇಕು, ಅವನ್ನ ಸೆಕೆಂಡ್ ಪ್ಲೇಸ್ ಕೂರಿಸೋದು, ಇವನ್ನ ಥರ್ಡ್ ಪ್ಲೇಸ್. ಈ ತರ ಮಕ್ಕಳೇ ಯಾವುದೇ ಒಂದು ಹೈಟ್ ಅನ್ನ 3 ಚಾನ್ಸ್ ಕೊಡ್ತೀವಿ ಮಕ್ಕಳೇ. ಒಂದು ಹೈಟಿಗೆ ಒಬ್ಬ ಕ್ರೀಡಾಪಟುವಿಗೆ 3 ಪ್ರಯತ್ನಗಳನ್ನು ಕೊಟ್ಟಾಗ ಆ 3 ಪ್ರಯತ್ನದಲ್ಲಿ ಅವನು ಆ ಒಂದು ಹೈಟ್ ಅನ್ನ ಕ್ಲಿಯರ್ ಮಾಡಬೇಕು, ಕ್ವಾಲಿಫೈಡ್ ಆಗಬೇಕು. ಹಾಗಾದ್ರೆ ಮಾತ್ರ ಮುಂದಿನ ಸ್ಪರ್ಧೆಗೆ ಹೋಗ್ಲಿಕ್ಕೆ ಅವಕಾಶ. ಸೊ ಹಾಗೆ ಪ್ರತಿಯೊಂದು ಹೈಟ್ ಅನ್ನು ಸಮೇತ 3 ಚಾನ್ಸ್ ಅನ್ನು ಕೊಟ್ಟು ಅತಿ ಹೆಚ್ಚು ಎತ್ತರವನ್ನ ಯಾರು ಕ್ರಮಿಸ್ತಾರೋ ಅವರು ವಿಜಯಶಾಲಿಗಳಾಗ್ತಾರೆ. ಸೊ ಹೀಗೆ ಮಕ್ಕಳೇ ನಿಮಗೆ ಗೊತ್ತಿರೋ ಹಾಗೆ ನಿರಂತರವಾಗಿ 3 ಎತ್ತರದಲ್ಲಿ ಸ್ಪರ್ಧೆಗಳು ಎತ್ತರವನ್ನು ಕ್ರಮಿಸಲು ವಿಫಲನಾದರೆ ಸ್ಪರ್ಧೆಯಿಂದ ಹೊರಹೋಗುತ್ತಾನೆ. ಇದಾಯ್ತು, ಅರ್ಥ ಆಯ್ತು. ನೆಕ್ಸ್ಟ್, ಅಡ್ಡಗೋಲಿನ ದೇಹದ ಯಾವುದೇ ಭಾಗ ತಗುಲುವುದರಿಂದ ಅಡ್ಡಗೋಲಿನ ಕೆಳಗೆ ಬಿದ್ದರೆ ಆ ಪ್ರಯತ್ನವನ್ನು ವಿಫಲ ಪ್ರಯತ್ನ ಎಂದು ಕರೆಯುತ್ತಾರೆ. ಸರ್ ನಾನು ನಿಮಗೆ ಓಡ್ ಬಂದೆ ಸರ್, ಟೇಕ್ ಅಪ್ ತಗೊಂಡೆ, ಬಟ್ ಜಂಪ್ ಮಾಡಲಿಲ್ಲ, ನನಗೆ ಶೋಲ್ಡರ್ ತಗುಲುತ್ತೋ ಅಥವಾ ಕೈಗೆ ಅಥವಾ ಏನೋ ಬಟ್ಟೆ ಟೀ ಶರ್ಟ್ ತಗುಲುತ್ತು, ಅದು ಕ್ರಾಸ್ ಬಾಲ್ ಬಿತ್ತು ಅಥವಾ ಟಚ್ ಆಯ್ತು, ಅದು ಒಂದು ಅಟೆಂಪ್ಟ್, ಒಂದು ವಿಫಲ ಪ್ರಯತ್ನ, ಒಂದು ಅಟೆಂಪ್ಟ್ ಆಯ್ತು, ಇನ್ನೆರಡು ಚಾನ್ಸ್ ನಿಮಗೆ. ಈ ತರ ಇದೆ ಮಕ್ಕಳೇ. ಯಾವುದೇ ಕಾರಣಕ್ಕೂ ಅಡ್ಡಗಳನ್ನು ಅಂದ್ರೆ ಕ್ರಾಸ್ ಬಾರ್ ಅನ್ನ ಮುಟ್ಟುವ ಹಾಗಿಲ್ಲ, ಬೀಳಿಸುವ ಹಾಗಿಲ್ಲ. ಸ್ಪರ್ಧೆಯಲ್ಲಿ ಸ್ಪರ್ಧಾಳು ನಿಗದಿತ ಎತ್ತರದಲ್ಲಿ ಟೇಕ್ ಆಫ್ ತೆಗೆದುಕೊಳ್ಳದೆ ಅಪ್ರೈಟ್ಸ್ ಅನ್ನು ಅಥವಾ ಅಡ್ಡಪಟ್ಟಿಯನ್ನು ಲ್ಯಾಂಡಿಂಗ್ ಫಿಟ್ ಅನ್ನು ಸ್ಪರ್ಶಿಸಿದಲ್ಲಿ ಈ ಯತ್ನವನ್ನು ಒಂದು ಪ್ರಯತ್ನವೆಂದು ಪರಿಗಣಿಸಬಹುದು. ಯಾವುದೇ ಅಪ್ರೈಟ್ಸ್ ಆಗಿರಲಿ ಅಂದ್ರೆ ಪೋಲ್, ಕ್ರಾಸ್ ಬಾರ್ ಆಗಿರಲಿ, ಅಡ್ಡಪಟ್ಟಿ, ಯಾವುದೇ ಒಂದು ಲ್ಯಾಂಡಿಂಗ್ ಪಿಚ್ ಆಗಿರಲಿ, ಆ ಕಡೆ ಒಳಗೆ ಮುಸುಳು ಹೋಗಿರ್ಲಿ, ಕೆಳಗಿಂದ ಹೋದ ಸಮೇತ ಒಂದು ಅಟೆಂಪ್ಟ್, ಒಂದು ಪ್ರಯತ್ನ ಎಂದು ಪರಿಗಣಿಸಲಾಗುವುದು. ಯಾವುದೇ ಜಿಗಿತಗಾರ ಜಿಗಿತದ ನಂತರ
ಅಡ್ಡಗೋಲಿನಿಂದ ಕೆಳಗೆ ನುಗ್ಗಿ ಬರುವ ಹಾಗಿಲ್ಲ, ಅದು ಸಮೇತ ಒಂದು ಪ್ರಯತ್ನ ಅಂತ ಅಂದ್ಬಿಟ್ಟು ಪರಿಗಣಿಸಲಾಗುವುದು ಮಕ್ಕಳೇ. ಸೊ ಆ ದೃಷ್ಟಿಯಿಂದ ನೀವು ಬಹಳ ಎಲ್ಲಾ ನಿಯಮಗಳನ್ನ, ಈ ರೂಲ್ಸ್ ಅನ್ನು ನೀವು ತಿಳ್ಕೊಂಡಿರ್ಬೇಕು. ನಂತರ ಲಾಸ್ಟ್ ಒಂದು ಏನಂತ ಹೇಳ್ತಾನೆ, ಸ್ಪರ್ಧೆಯು ಪ್ರಾರಂಭವಾದ ನಂತರ ಪ್ರಯತ್ನದ ಅಭ್ಯಾಸವನ್ನಾಗಲಿ ಅಥವಾ ಓಡಿ ಬರುವುದಾಗಲಿ ಅಭ್ಯಾಸ ಮಾಡುವಂತಿಲ್ಲ. ಇನ್ನೇನ್ ಕಾಂಪಿಟೇಟರ್ ಗೆಟ್ ರೆಡಿ, ಫಸ್ಟ್ ಒನ್ ಕಾಲ್ ಮಾಡ್ತಾರೆ, ಕಾಲರು ಟೇಪ್ ಮೆಜರ್ಮೆಂಟ್ ಇಡ್ತಕ್ಕಂಥವ್ರು, ಸ್ಕೋರ್ ಮಾಡ್ತಕ್ಕಂಥವ್ರು ಎಲ್ಲಾ ತಿಳ್ಕೊಂಡು ರೆಡಿ ಇರ್ತಾರೆ. ಕಾಲ್ ಮಾಡಿದಾಗ ಸರ್ ನಾನು ಪ್ರಾಕ್ಟೀಸ್ ಮಾಡ್ತೇನೆ ಅಂತ ಬಂದ್ರೆ ಅದು ತಪ್ಪು. ಸೊ ಆ ಒಂದು ದೃಷ್ಟಿಯಿಂದ ಇಲ್ಲಿ ತೀರ್ಪುಗಾರರು ಏನು ತೀರ್ಪನ್ನು ನಿಮಗೆ ಸೂಚನೆಯನ್ನು ತಿಳಿಸ್ತಾರೋ ಆ ಒಂದು ಸೂಚನೆ ಮುಖಾಂತರ ನಿಯಮಬದ್ಧವಾಗಿ ಈ ಒಂದು ಸ್ಪರ್ಧೆಯನ್ನ ನೀವು ಭಾಗವಹಿಸಿ ಅತ್ಯಂತ ಚಾಚು ತಪ್ಪದೆ ಒಂದು ರಾಷ್ಟ್ರ ಮಟ್ಟದ ಒಂದು ಕೀರ್ತಿಯನ್ನ ತರ್ತಕ್ಕಂಥ ನಿಮ್ಮ ಪ್ರಯತ್ನ ಆಗಿರುತ್ತದೆ ಮಕ್ಕಳೇ. ಸೊ ಇದು ಎತ್ತರ ಜಿಗಿತದ ಮೂಲಭೂತ 10 ನಿಯಮಗಳು. ಒಂದೇ ಕಾಲದಿಂದ ಟೇಕ್ ಆಫ್ ತೆಗೆದುಕೊಳ್ಳಬೇಕು. ಎರಡನೇದು, ಒಬ್ಬ ಕ್ರೀಡಾಪಟುವಿಗೆ 3 ಪ್ರಯತ್ನಗಳನ್ನು ನೀಡಲಾಗುವುದು. ಮೂರನೇ ಪಾಯಿಂಟ್, ಪ್ರತಿ ಎತ್ತರವನ್ನು ಸ್ಪರ್ಧಾಳುಗಳಿಗೆ ಪ್ರಕಟಿಸಬೇಕು. ಪ್ರತಿಯೊಂದು ಎತ್ತರವನ್ನು ಸಮೇತ ಸ್ಪರ್ಧಾಳುಗಳಿಗೆ ಪ್ರಕಟಿಸಬೇಕು. ಮತ್ತು ನಿಗದಿತ ಎತ್ತರದ ಸ್ಪರ್ಧಾಳು ಪೂರೈಸಿದ ನಂತರ ನಿಯಮಬದ್ಧವಾಗಿ ಅಡ್ಡಗೋಲಿನ ಒಂದು ಕ್ರಾಸ್ ಬಾರ್ ಅನ್ನು ಎತ್ತರ ಮಾಡಬೇಕು. ನಂತರ ನಿರ್ದಿಷ್ಟ ಕ್ರೀಡಾಪಟುವನ್ನು GL ನಿರಾಕರಿಸಿ ಅಂದ್ರೆ ಪಾಸ್ ಅಂತಕ್ಕಂಥ ವ್ಯವಸ್ಥೆಯನ್ನು ಸಮೇತ ಇಲ್ಲಿ ಮಾಡಲಾಗುತ್ತದೆ. ಪಾಸ್ ಕೊಡ್ತಕ್ಕಂಥ ಅಧಿಕಾರ, ಇಲ್ಲಿ ಎಕ್ಸಾಂಪಲ್ ಇಲ್ಲಿ ನೋಡಿ, ಎ ಅಂತಕ್ಕಂಥ ವ್ಯಕ್ತಿ ಪಾಸ್ ಡೈರೆಕ್ಟ್ ಇಲ್ಲಿ ಜಾಯಿನ್ ಆಗಬಹುದು. ಈ ತರ ಇಲ್ಲಿ ಸಮೇತ ಜಾಯಿನ್ ಆಗಬಹುದು ಮಕ್ಕಳೇ. ಇಲ್ಲಿ ಪಾಸ್ ಅಂತಕ್ಕಂಥದ್ದು ನಿರಂತರ 3 ಪ್ರಯತ್ನದಲ್ಲಿ ಸ್ಪರ್ಧೆಯು ಏನಾದರೂ ವಿಫಲನಾದರೆ ಸ್ಪರ್ಧೆಯಿಂದ ಹೊರಹೋಗುತ್ತಾನೆ. ಅಡ್ಡಗಾಲಿಗೆ ದೇಹದ ಯಾವುದೇ ಭಾಗ ತಗುಲುವುದರಿಂದ ಅಡ್ಡಗಾಲು ಕೆಳಗೆ ಬಿದ್ದರೂ ಸಮೇತ ಅದು ಒಂದು ಪ್ರಯತ್ನ ಎಂದು ವಿಫಲನಾಗುತ್ತದೆ. ನಂತರ ಟೇಕ್ ಆಫ್ ತೆಗೆದುಕೊಳ್ಳದೆ ಅಪ್ರೈಟ್ಸ್ ಅನ್ನಾಗಲಿ ಅಡ್ಡಪಟ್ಟಿಯನ್ನಾಗಲಿ ಅಥವಾ ಲ್ಯಾಂಡಿಂಗ್ ಪಿಟ್ ಅನ್ನಾಗಲಿ ಯಾವುದೇ ಕಾರಣಕ್ಕೂ ಮುಟ್ಟುವ ಹಾಗಿಲ್ಲ. ನಂತರ ಯಾವುದೇ ಜಿಗಿತದ ಅಡ್ಡಗೋಲಿನ ಕೆಳಗೆ ನುಗ್ಗುವ ಹಾಗಿಲ್ಲ. ನಂತರ ಸ್ಪರ್ಧೆ ಪ್ರಾರಂಭವಾದ ನಂತರ ಅಭ್ಯಾಸವನ್ನಾಗಲಿ ಅಥವಾ ಓಡಿ ಬರುವುದಾಗಲಿ ಪ್ರಾಕ್ಟೀಸ್ ಮಾಡುವುದಾಗಲಿ ಮಾಡುವ ಹಾಗಿಲ್ಲ. ಇಷ್ಟು ಎತ್ತರ ಜಿಗಿತದಲ್ಲಿ ಬರ್ತಕ್ಕಂತಹ ನಿಯಮಗಳು. ಹಾಗಾದ್ರೆ ಅಕ್ರಮಗಳು ಏನು? ಫೋಲ್ ಅಂತಕ್ಕಂಥದ್ದು. ಫೋಲ್ ಅಂದ್ರೆ ಏನು? ಫೋಲ್ ಅಂತಂದ್ರೆ ತಪ್ಪುಗಳು. ಯಾವ್ದ್ರಲ್ಲಿ ಹೆಂಗ್ ತಪ್ಪಾಗುತ್ತೆ? ಎತ್ತರ ಜಿಗಿತದಲ್ಲಿ ಮೇನ್ ಆಗಿ 4 ತಪ್ಪುಗಳು ಬರ್ತವೆ. ನಂಬರ್ 1 ಫೋಲ್. ಅಡ್ಡಗೋಲಿಗೆ ದೇಹದ ಯಾವುದೇ ಭಾಗ ತಗುಲುವುದರಿಂದ ಅಡ್ಡಗೋಲು ಕೆಳಗೆ ಬಿದ್ದರೆ ಅಥವಾ ಆ ಒಂದು ಪ್ರಯತ್ನವನ್ನ ವಿಫಲ ಯತ್ನವೆಂದು ಪರಿಗಣಿಸಲಾಗುವುದು. ಕ್ರಾಸ್ ಬಾರ್ ಟಚ್ ಮಾಡಂಗಿಲ್ಲ. ಅಡ್ಡಗೋಲು ಏನ್ ಕ್ರಾಸ್ ಬಾರ್ ಇದಿಲ್ಲ, ಅದು ಬಿದ್ದರೆ ಒಂದು ವಿಫಲ ಯತ್ನ ಅಥವಾ ಒಂದು ಯತ್ನದಲ್ಲಿ ಕಳೆದುಕೊಳ್ತಕ್ಕಂಥದ್ದು. ಸ್ಪರ್ಧೆಯಲ್ಲಿ ಸ್ಪರ್ಧಾಳು ನಿಗದಿತ ಎತ್ತರದಲ್ಲಿ ಟೇಕ್ ಆಫ್ ತೆಗೆದುಕೊಳ್ಳದೆ ಅಪ್ರೈಟ್ಸ್ ಅನ್ನು ಅಡ್ಡಪಟ್ಟಿಯನ್ನು ಲ್ಯಾಂಡಿಂಗ್ ಕಿಟ್ ಅನ್ನು ಸ್ಪರ್ಧೆಯಲ್ಲಿ ಆ ಯತ್ನವನ್ನು ಒಂದು ಪ್ರಯತ್ನವೆಂದು ಪರಿಗಣಿಸಲಾಗುವುದು. ಇಲ್ಲಿ ಬಂದಿರ್ತಾನೆ, ಅವನು ಸ್ಟೆಪ್ ತಗೊಂಡಿರ್ತಾನೆ. ಎಷ್ಟು 8ರ ಸ್ಟೆಪ್ ತಗೋಬೇಕು ಮಕ್ಕಳ. ಇದನ್ನ ಅಂದ್ರೆ ಮೊದಲನೇದಾಗಿ ನಮ್ಮ ಸ್ಟ್ರಾಂಗ್ ಲೆಗ್ ಯಾವ್ದನ್ನ ಕಂಡ್ಕೋಬೇಕು. ಸ್ಟ್ರಾಂಗ್ ಲೆಗ್ ಯಾವ ತರ ಸರ್? ಸ್ಟ್ರಾಂಗ್ ಲೆಗ್ ಯಾವ ತರ ಅಂತಂದ್ರೆ ಇಲ್ಲೊಂದು ಲೈನ್ ಹಾಕೊಂಡ್ರಿ, ಇಲ್ಲಿಂದ ನಿಂತ್ಕೊಂಡು
ಜಂಪ್ ಮಾಡ್ಕೊಂಡು 3 ಸ್ಟೆಪ್ ಆಫ್ ಇಲ್ಲ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಲೆಫ್ಟ್, ಅದೇ ತರ ಇದು ರೈಟ್ ಲೆಗ್ ಅದೇ ತರ ಜಂಪ್ ಮಾಡೋದು. ಇಲ್ಲಿ ಬಂದು ಅಂದ್ರೆ ಇದು ಲೆಫ್ಟ್ ರೈಟ್, ಲೆಫ್ಟ್ ಲೆಗ್ ಬಹಳ ಪವರ್ಫುಲ್. ಸೊ ಲೆಫ್ಟ್ ಲೆಗ್ ಕರೆಕ್ಟ್ ಇಲ್ಲಿ ಬರಬೇಕು ನಿಮಗೆ. ಸೊ ಹಾಗೆ ಲೆಫ್ಟ್ ಲೆಗ್ ಇಂದ ಸ್ಟ್ರೈಟ್ ಆಗಿ ಕ್ರಾಸ್ ಆಗಲಿ, ಯಾಕಂದ್ರೆ ಬಾಡಿ ಪಾರ್ಟ್ಸ್ ಕರೆಕ್ಟ್ ಆಗಿ ಲೆಫ್ಟ್ ಲೆಗ್ ಇಂದ ಕ್ರಾಸ್ ಬಂದು ಹಾರಿ ಆ ಕಡೆ ಈ ಮ್ಯಾಟಿಗೆ ನಮ್ಮ ಬೆನ್ನು ಕೊಡಬೇಕು. ಯಾವ್ದ ಕಾರಣಕ್ಕೂ ಈ ಸ್ವಿಮ್ಮಿಂಗ್ ಅಲ್ಲಿ ಡೈ ಹೊಡಿತಾರಲ್ಲ ಆ ತರ ಡೈ ಹೊಡೆಯೋ ಆಗಿಲ್ಲ. ಕರೆಕ್ಟ್ ಕಾಲು ಸ್ಟ್ರೈಟ್ ಆಗಿ ಈ ತರ ಹಿಂಗ್ ಮೇಲೆ ಬರಬೇಕು. ಆ ತರ ಕ್ಲಾಸ್ ಬರಿ ಅಂತಕ್ಕಂಥ ಒಂದು ವಿಧಾನದಲ್ಲೇ ಮಕ್ಕಳೇ ನೀವು ಜಂಪ್ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ಜಿಗಿತಗಾರ ಜಿಗಿತದ ನಂತರ ಅಡ್ಡಗೋಲಿನ ಕೆಳಗೆ ನುಗ್ಗಿ ಬರುವ ಹಾಗಿಲ್ಲ. ಯಾವುದೇ ಕ್ರಾಸ್ ಆಗಲಿ ಅಥವಾ ಪಿಟ್ ಲ್ಯಾಂಡಿಂಗ್ ಪಿಟ್ ಆಗಲಿ ಫ್ರೆಂಡ್ಸ್ ಮುಟ್ಟಬಾರದು. ಸೊ ಥರ್ಡ್ ಒನ್ ಕೆಳಗೆ ನುಗ್ಗುವಂತಿಲ್ಲ. ಯಾವ ಕೆಳಗೆ? ಅಡ್ಡ ಕೋಲಿನ ಕೆಳಗೆ. ಅಡ್ಡ ಕೋಲಿನ ಕೆಳಗೆ ಬರುವ ಹಾಗಿಲ್ಲ. ಸೊ ಫೋರ್ತ್ ಒನ್, ಸ್ಪರ್ಧೆ ಪ್ರಾರಂಭದ ನಂತರ ಎತ್ತರದ ಅಭ್ಯಾಸನಾಗಲಿ ಓಡು ಬರುವುದಾಗಲಿ ಸ್ಪರ್ಧೆ ಪ್ರಾರಂಭ ಆದ್ಮೇಲೆ ಅಭ್ಯಾಸಕ್ಕೆ ಅವಕಾಶವಿಲ್ಲ. ಅಭ್ಯಾಸ ಮಾಡುವಂತಿಲ್ಲ, ಪ್ರಾಕ್ಟೀಸ್. ಸೊ ಇಷ್ಟು ತಪ್ಪುಗಳು. ಸ್ಪರ್ಧೆ ಆರಂಭ ಆಯ್ತು ಅಂತಂದ್ರೆ ಅಡ್ಡಗೋಲು ಬಂದೇನಾದ್ರು ಮುಟ್ಟಿದ್ರೆ ಬಿದ್ರೆ ಸೊ ಅದು ಒಂದು ಫೋಲ್. ಮತ್ತೆ ಕ್ರಾಸ್ ಬಾರ್ ಮುಟ್ಟೋದಾಗ್ಲಿ, ಲ್ಯಾಂಡಿಂಗ್ ಫಿಟ್ ಮುಟ್ಟೋದಾಗ್ಲಿ, ಅಪ್ರೇಟ್ಸ್ ಅನ್ನ ಮುಟ್ಟಬಾರ್ದು, ಅದನ್ನ ಬಿತ್ತು ಅಂತಂದ್ರೆ ಎರಡನೇ ಫೋಲ್. ಸೊ ಮೂರನೇದು ಅಡ್ಡ ಕೋಲಿನ ಕೆಳಗೆ ಬರುವ ಹಾಗಿಲ್ಲ ಅಂದ್ರೆ ನುಸುಳುವ ಹಾಗಿಲ್ಲ, ಅದೇನಾದ್ರು ಬಂದು ಅಂತಂದ್ರೆ ಅದು ತಪ್ಪು. ಲಾಸ್ಟ್ ಒಂದು ಅಭ್ಯಾಸ ಮಾಡುವಂತಿಲ್ಲ. ಇದೇ ಕಾಂಪಿಟೇಷನ್ ನಡೀತಾ ಇದೆ, ಪ್ರಾಕ್ಟೀಸ್ ನಾನು ಮಾಡ್ತೀನಿ ಸರ್ ಅಂತ ಅಂದ್ಬಿಟ್ಟು ಓಡ್ ಬಂದು ಪ್ರಾಕ್ಟೀಸ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಸೊ ಇಷ್ಟು ಮಕ್ಕಳೇ ಎತ್ತರ ಜಿಗಿತದಲ್ಲಿ ಬರ್ತಕ್ಕಂತಹ ನಿಯಮಗಳು ಮತ್ತು ತಪ್ಪುಗಳು. ಸೊ ಇಲ್ಲಿ ಎತ್ತರ ಜಿಗಿತದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳ ದಾಖಲೆ ಸಮೇತ ಇದೆ. ಸೊ ಇಲ್ಲಿ ದಾಖಲೆಯಲ್ಲಿ ಪುರುಷರಲ್ಲಿ ಹರಿಶಂಕರ್ ರಾಯ್ ಅಂತಕ್ಕಂಥವ್ರು, ಪುರುಷರಲ್ಲಿ ಹರಿಶಂಕರ್ ರಾಯ್ ಅಂತಕ್ಕಂಥವ್ರು. ರಾಜ್ಯ ಮಟ್ಟದಲ್ಲಿ ಹರ್ಷಿತಾ ಎಸ್ 2.20 ಮೀಟರ್, ಮೀಟರ್ ಇದೆ. ಇದು ರಾಜ್ಯ. ರಾಷ್ಟ್ರ ಮಟ್ಟದಲ್ಲಿ ಹರಿಶಂಕರ್ ರಾಯ್ ಎಷ್ಟು ಅಂತಂದ್ರೆ 2.25 ಮೀಟರ್. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟೇವಿಯರ್ ಸುಬ್ರಹ್ಮಣ್ಯ ಅವರ ಇವ್ರ ದೇಶಪ್ಪ ಅಂತಂದ್ರೆ 2.45 ಮೀಟರ್. ಸೊ ಹೀಗೆ ರಾಜ್ಯ ಮಟ್ಟದಲ್ಲಿ ಹರ್ಷಿತಾ ಎಸ್ ಅಂತಕ್ಕಂಥ 2.20 ಮೀಟರ್ ಹೈಟ್ ಅನ್ನು ಕ್ರಮಿಸಿ ದೂರವನ್ನ
ಸುರಿಸಿದ್ದಾರೆ, ಸಾರಿ ಎತ್ತರವನ್ನು ಜಿಗಿದ್ದಾರೆ. ಹರಿಶಂಕರ್ ರಾಯ್ ಅವರು 2.25 ಮೀಟರ್ ಅನ್ನ ಎತ್ತರವನ್ನ ಜಿಗಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವಿಯರ್ ಸುಬ್ರಹ್ಮಣ್ಯನ್ ಅಂತಕ್ಕಂಥ 2.45 ಮೀಟರ್ ಅನ್ನ ಜಿಗಿದು ಅವರು ದಾಖಲೆಯನ್ನ ಮಾಡಿದ್ದಾರೆ ಮಕ್ಕಳೇ. ಮಹಿಳೆಯರಲ್ಲಿ ಸಹನಾ ಕುಮಾರಿ ಅಂತ ಅಂದ್ಬಿಟ್ಟು 1.92 ಮೀಟರ್ ಸಹನಾ ಕುಮಾರಿ. ಮೀಟರ್ ಕರ್ನಾಟಕದವರು. ರಾಷ್ಟ್ರ ಮಟ್ಟದಲ್ಲೂ ಸೇಮ್ ಅದೇ ಹೈಟ್ ಇದೆ ಮಕ್ಕಳೇ. ಇಲ್ಲಿ ಹೀಗೆ ದಾಖಲೆ ಇರ್ತಕ್ಕಂಥದ್ದು 2014ಕ್ಕೆ ಸೀಮಿತವಾಗಿರುತ್ತದೆ ಮಕ್ಕಳೇ. ಇಷ್ಟು ಎತ್ತರ ಜಿಗಿತದ ಬರ್ತಕ್ಕಂಥ ಜಿಗಿತಗಳಲ್ಲಿ ಬರ್ತಕ್ಕಂಥ ಏನು ಎತ್ತರ ಜಿಗಿತ, ಉದ್ದ ಜಿಗಿತ, ಕೋಲು ಜಿಗಿತ ಮತ್ತು ತ್ರಿವಿಧ ಜಿಗಿತದಲ್ಲಿ ಮುಖ್ಯವಾಗಿ ಎತ್ತರ ಜಿಗಿತ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮಗೆ ಬಹಳ ಮುಖ್ಯವಾದದ್ದು. ಈ ಎತ್ತರ ಜಿಗಿತದಲ್ಲಿ ಬರ್ತಕ್ಕಂಥ ನಿಯಮಗಳನ್ನು ತಿಳ್ಕೊಂಡ್ರಿ, ತಪ್ಪುಗಳನ್ನು ತಿಳ್ಕೊಂಡ್ರಿ ಮತ್ತು ಆ ಕ್ರಾಸ್ ಬಾಲ್ ಯಾವ ರೀತಿ ಇರ್ತದೆ ಅಂತ ನೋಡಿದ್ರಿ. ಮತ್ತೆ ರಾಜ್ಯದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಎತ್ತರ ಜಿಗಿತದ ದಾಖಲೆಯನ್ನ ನೀವು ತಿಳ್ಕೊಂಡ್ರಿ ಮಕ್ಕಳೇ. ಸೊ ಇದರಲ್ಲಿ ಏನಾದ್ರು ನಿಮಗೆ ಡೌಟ್ ಇದ್ರೆ ನೀವು ಕೇಳಬಹುದು ಮಕ್ಕಳೇ. ಏನಾದ್ರು ತಪ್ಪಿದ್ರೆ ವಾಟ್ಸ್ಆಪ್ ಮುಖಾಂತರ ಕಳಬಹುದು. ಧನ್ಯವಾದಗಳು ಮಕ್ಕಳೇ.